ಕರ್ನಾಟಕದ ಬಹುಜನ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ರ 134ನೇ ಜಯಂತಿಯ ಶುಭಾಶಯಗಳು. ಬಂಧುಗಳೇ, ಬಾಬಾ ಸಾಹೇಬ್ ಜಯಂತಿಯ ಈ ದಿನ ನಮ್ಮ ಅನೇಕ ಗೆಳೆಯರು ಕೇಳ್ತಿದ್ದಾರೆ, ಸರ್ ಏನಂತ ನಾವು ಸಂದೇಶವನ್ನು ಪಡೆಯೋಣ ಬಾಬಾ ಸಾಹೇಬರಿಂದ, ನೀವೇನು ಹೇಳ್ತೀರಾ ಬಾಬಾ ಸಾಹೇಬ್ರ ಬಗ್ಗೆ, ಬಾಬಾ ಸಾಹೇಬ್ರ ಸಂದೇಶವನ್ನು ಕುರಿತಂತೆ ಕೇಳ್ತಾ ಇದ್ದಾರೆ. ಆಯಿತು, ಬಾಬಾ ಸಾಹೇಬ್ರು ಹೇಳ್ದಂಗೆ ಕೇಳ್ರಿ ಅಂತ ಹೇಳೋದು ಪದೇ ಪದೇ ಎಲ್ಲರೂ ಹೇಳ್ತಾ ಇರ್ತಾರೆ. ಅವ್ರದ್ದೊಂದು 4 ಕೊಟೇಶನ್ನು ಅಥವಾ ಒಂದು 2-3 ಪುಸ್ತಕ ತೋರಿಸಿ ಇದನ್ನು ಓದ್ರಿ, ಇದನ್ನು ನಡ್ಕೊಳ್ಳಿ, ಇದೆಲ್ಲ ಹೇಳ್ತಾನೆ ಇದ್ದಾರೆ. ಬಾಬಾ ಸಾಹೇಬ್ರ ಥರ ನೀವೆಲ್ಲ ಚಿಂತನೆಗಳು ಬೆಳೆಸ್ಕೊಳ್ಳಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇವೆಲ್ಲ ಭಾಳ ದೊಡ್ಡ ಕೆಲಸಗಳು. ಮತ್ತು ಇದನ್ನೆಲ್ಲ ಹೇಳ್ತಾನೆ ಇದ್ವಿ. ಭಾಳ ಜನ ಇದನ್ನು ಮಾಡಬೇಕು, ಹಿಂಗಿರಬೇಕು ಹಂಗಿರ್ಬೇಕಂತ ಬುದ್ಧಿವಾದ ಹೇಳೋದನ್ನು ನಾವು ಕೇಳಿದ್ದೀವಿ. ಉಪದೇಶಗಳಂತೂ ಸಿಕ್ಕಾಪಟ್ಟೆ ನಡೀತವೆ. ನಾನಿವತ್ತು ದೊಡ್ಡ ಬುದ್ಧಿವಾದನೆ ಹೇಳೋದಿಲ್ಲ, ಉಪದೇಶನೂ ಮಾಡೋಕ್ಕೆ ಹೋಗೋದಿಲ್ಲ. ಭಾಳ ಸರಳವಾಗಿ ಬಾಬಾ ಸಾಹೇಬರಂತೆ ನಾವು ಆಗಬೇಕು ಅಲ್ವಾ? ಬಾಬಾ ಸಾಹೇಬರ ದಾರಿಯಲ್ಲಿ ನಡಿಬೇಕು, ಬಾಬಾ ಸಾಹೇಬ್ರ ಚಿಂತನೆಗಳು ನಾವು ಬೆಳೆಸ್ಕೋಬೇಕು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಾಬಾ ಸಾಹೇಬ್ರ ಥರ ಆಗಬೇಕು. ನಾ ಹೇಳ್ತಾ ಇದ್ದೀನಿ, ಭಾಳ ಸುಲಭವಾಗಿ ಬಾಬಾ ಸಾಹೇಬ್ರಂಗೆ ಆಗೋದಕ್ಕೆ ಅಥವಾ ಬಾಬಾ ಸಾಹೇಬ್ರನ್ನ ಅನುಕರಣೆ ಮಾಡೋದಕ್ಕೆ ಭಾಳ ಸುಲಭವಾದ ಮಾರ್ಗ ಯಾವುದು ಅಂತೇಳಿ. ಸುಲಭವಾದ ಮಾರ್ಗ ಮತ್ತೇನೂ ಇಲ್ಲ. ಬಾಬಾ ಸಾಹೇಬ್ರಂಗೆ ಅಟ್ಲೀಸ್ಟ್ ಡ್ರೆಸ್ ಮಾಡಿರಿ. ಫಸ್ಟು ಬಾಬಾ ಸಾಹೇಬ್ ಜಯಂತಿ ದಿನ ಬಾಬಾ ಸಾಹೇಬ್ರಂಗೆ ಭಾಳ ಜಬರ್ದಸ್ತಾಗಿ ಗತ್ತಿ ಇರ್ತಕ್ಕಂಥ, ಗಾಂಭೀರ್ಯ ಇರ್ತಕ್ಕಂಥ ಡ್ರೆಸ್ ಹಾಕ್ರಿ. ಗಂಡಸರಾದರೆ ಸೂಟ್ ಹಾಕ್ರಿ, ಸೂಟ್ ಇಲ್ಲ ಟೈ ಕಟ್ರಿ, ಶರ್ಟ್ ಇನ್ಸರ್ಟ್ ಮಾಡಿರಿ, ಪ್ಯಾಂಟ್ ಹಾಕ್ರಿ, ಬೂಟ್ ಹಾಕ್ರಿ. ಬಾಬಾ ಸಾಹೇಬ್ರ ಥರ ಒಂದು ಸ್ವಲ್ಪ ಆದರೂ ನಾನಿದ್ದೀನಿ ಅಂತ ಖುಷಿ ಪಡ್ರಿ. ಹೆಣ್ಮಕ್ಳಾದರೆ ನಿಮ್ಮಲ್ಲಿರ್ತಕ್ಕಂಥ ಅತ್ಯುತ್ತಮವಾದ ಬಟ್ಟೆ, ಸೀರೆ, ಚೂಡಿದಾರ್ ಯಾವುದಾದ್ರು ಸರಿ ಹಾಕ್ಕೊಳ್ಳಿ. ಇಲ್ಲಾಂದರೆ ಇದು ನಮ್ಮ ರಾಷ್ಟ್ರೀಯ ಹಬ್ಬ, ನಮಗೆ ಈ ಹಬ್ಬಕ್ಕೆ ಒಂದು ಹೊಸ ಬಟ್ಟೆನ ಹೊಲಿಸಿ ಹಾಕ್ಕೊಳ್ಳಿ. ನಿಮಗೆ ಭಾಳ ತಮಾಷೆ ಅನಿಸ್ಬೋದು. ಬಾಬಾ ಸಾಹೇಬರ ಮುಖ್ಯವಾದ ಸಂದೇಶನೇ ಇಲ್ಲಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಾನು ಹಿಂದೆ ಹಲವಾರು ಸತಿ ಹೇಳಿದ್ದೀನಿ, ನೋ ಲಾಸ್ಟಿಂಗ್ ಪ್ರೋಗ್ರೆಸ್ ಕ್ಯಾನ್ ಬಿ ಅಚೀವ್ಡ್ ಅನ್ಲೆಸ್ ವಿ ಪುಟ್ ಅವರ್ ಸೆಲ್ಸ್ ಇನ್ 3-fold ಪ್ಯೂರಿಫಿಕೇಷನ್ ಅಂತ ಹೇಳ್ತಾರೆ. 3 ರೀತಿಯ ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ನಾವು ಒಳಗೊಳ್ಳಬೇಕು. ಅದು ಆಗದೇ ಇದ್ದರೆ ಭಾಳ ದೀರ್ಘಾವಧಿಯ ಪ್ರಗತಿಯನ್ನು ನಾವು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಯಾವುದದು? ನಂಬರ್ 1, ಯು ಶುಡ್ ಇಂಪ್ರೂವ್ ಯುವರ್ ಟೋನ್ ಆಫ್ ಯುವರ್ ಜನರಲ್ ಡ್ಯಾಮನರ್. ಸಾಮಾನ್ಯ ವರ್ತನೆಗಳೇನಿದೆ, ನಿಮ್ಮ ನಡವಳಿಕೆ ಏನಿದೆ, ಅದನ್ನು ನೀವು ಉತ್ತಮಪಡಿಸ್ಕೊಳ್ಬೇಕು. ನಿಮ್ಮ ವರ್ತನೆ, ನಡವಳಿಕೆ, ನಿಮ್ಮ ನೋಟ, ನೀವು ಕಾಣ್ತಕ್ಕಂಥ ರೀತಿ, ಇವೆಲ್ಲ ನೀವು ಉತ್ತಮಪಡಿಸ್ಕೊಳ್ಬೇಕು. ನೆಕ್ಸ್ಟ್ 1, ಯು ಶುಡ್ ರೀಟೋನ್ ಯುವರ್ ಪ್ರೊನೌನ್ಸಿಯೇಷನ್. ನಿಮ್ಮ ಉಚ್ಚಾರಣೆಯನ್ನು ನಿಮ್ಮದೇ ಶೈಲಿಯಲ್ಲಿ ಅಭಿವೃದ್ಧಿಪಡಿಸ್ಕೊಳ್ಳಿ. ನಿಮ್ಮ ಭಾಷೆ, ನೀವು ಮಾತಾಡ್ತಕ್ಕಂಥ ರೀತಿ, ಅದನ್ನು ಉತ್ತಮಪಡಿಸ್ಕೊಳ್ಳಿ. 3ನೇದು ಭಾಳ ಇಂಪಾರ್ಟೆಂಟ್, ಯು ಶುಡ್ ರಿವೈಟಲೈಸ್ ಯುವರ್ ಥಾಟ್ಸ್. ನಿಮ್ಮ ಚಿಂತನೆಗಳನ್ನು ಶಕ್ತಿಯುತಗೊಳಿಸ್ರಿ ಅಂತೇಳಿ. ಸಾಮಾನ್ಯವಾಗಿ ಎಲ್ಲರೂ ಚಿಂತನೆಯಿಂದ ಶುರು ಮಾಡ್ತಾರೆ. ಆದರೆ ಬಾಬಾ ಸಾಹೇಬ್ರು ಏನು ಹೇಳ್ತಾರೆ, ಮೊದಲು ನಿಮ್ಮ ಸಾಮಾನ್ಯ ವರ್ತನೆ, ನಿಮ್ಮ ಉಡುಪು, ನೀವು ನಿಂತ್ಕೊಳ್ಳೋ ರೀತಿ, ನೀವು ನಡೆದಾಡೋ ರೀತಿ, ನಿಮ್ಮ ವರ್ತನೆ, ಇದನ್ನು ನೀವು ಬದಲಾವಣೆ ಮಾಡ್ಕೊಳ್ಳಿ. ನಿಂತ್ಕೊಳ್ಳೋದು ಸಹಿತ, ಕೂತ್ಕೊಳ್ಳೋದು, ಪ್ರತಿಯೊಂದು ಅಷ್ಟೇ ಅದು ಒಂದು ಪರ್ಸನಾಲಿಟಿನ ತೋರಿಸುತ್ತೆ. ನೋಡಿ, ನಮ್ಮ ಮಹಾಪುರುಷರು ಎಲ್ಲರೂ ಅವರ ಫೋಟೋಗಳು ನೋಡಿರಿ. ಈಗ ಮಹಾತ್ಮ ಫುಲೆ ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಂಡು ಜಬರ್ದಸ್ತ ಪೇಟ ಕಟ್ಕೊಂಡು ಕೂತಿರೋದು ನೋಡ್ಬೋದು. ಶಾವ ಮಹಾರಾಜರು ತಕ್ಕಂಗಿರ್ತಾರೆ. ಹಾಗೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಗತ್ತಿನಿಂದ ಕಾಣ್ತಾರೆ. ನೀವು ಈ ರಜನಿಕಾಂತ್ ಅವ್ರದ್ದು ಕಬಾಲಿ ಸಿನಿಮಾ ನೋಡಿರ್ಬೋದು, ಪಾ ರಂಜಿತ್ ಡೈರೆಕ್ಷನಲ್ಲಿ. ಅದರಲ್ಲಿ ಕೊನೆಯಲ್ಲಿ ಆತ ಒಂದು ಮಾತು ಹೇಳ್ತಾನೆ, ಮಲೇಷ್ಯಾದಲ್ಲಿದ್ದಂಥ ಅಲ್ಲಿರ್ತಕ್ಕಂಥ ಏನು ಈ ಕಳ್ಳಕಾಕರು ಮತ್ತು ಈ ಸಮಾಜವನ್ನು ಶೋಷಣೆ ಮಾಡ್ತಕ್ಕಂಥ ಜನರನ್ನ ಕೂರ್ತು ಕೇಳ್ತಾನಂತ ಸೀಟ್ ಮೇಲೆ ಕೂತ್ಕೊಂಡು. ಏನು ಕೇಳ್ತಾನೆ, ಏನರೋ ನಾವು ಬಂದು ಈ ಮಲೇಷ್ಯಾನ ಬೆಳೆಸಿದ್ದೀವಿ, ಕಾಡು ಮೇಡು ಎಲ್ಲ ತಿರುಗಾಡಿ ಕಲ್ಲು ಮಣ್ಣೆಲ್ಲ ಹೊತ್ತು ಈ ಸಂಪತ್ತನ್ನು ಬೆಳೆಸಿದ್ವಿ. ಆದರೆ ನಾವು ಮಾತಾಡಿದ್ರೆ ನಿಮ್ಗೆ ಇಷ್ಟ ಆಗೋದಿಲ್ಲ, ಒಳ್ಳೆ ಬಟ್ಟೆ ಹಾಕಿದ್ರೆ ನಿಮ್ಗೆ ಇಷ್ಟ ಆಗೋದಿಲ್ಲ, ಕೂತ್ಕೊಂಡ್ರೆ ನೀವು ಇಷ್ಟ ಆಗೋದಿಲ್ಲ. ಯಾಕೆ? ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಮಾತಾಡೋದು ನಿಮ್ಗೆ ಇಷ್ಟ ಆಗಲ್ಲಲ್ವಾ? ನಾನು ಮಾತಾಡ್ತೀನಿ. ನಾನು ಒಳ್ಳೆ ಬಟ್ಟೆ ಹಾಕಿ ಸೂಟ್ ಬಟ್ಟೆ ಹಾಕೋದು ನಿಮ್ಗೆ ಇಷ್ಟ ಆಗೋದಿಲ್ಲಲ್ವ? ಒಳ್ಳೆ ಸೂಟ್ ಬಟ್ಟೆನೇ ಹಾಕ್ತೀನಿ. ನಾವು ಸ್ಟೈಲಾಗಿ ಕೂತ್ಕೊಂಡ್ರೆ ನಿಮ್ಗೆ ಇಷ್ಟ ಆಗಲ್ವಲ್ಲ? ಸ್ಟೈಲಾಗಿ ಕೂತ್ಕೋತೀನಿ, ಗತ್ತಿನಿಂದ ಕೂತ್ಕೋತೀನಿ. ನಿನಗೆ ಯಾವ್ದು ಇಷ್ಟ ಅಲ್ವೋ ಅದನ್ನೇ ಮಾಡ್ತೀನಿ. ಹಿಂಗೆ ಹೇಳ್ತಾನೆ. ಅದನ್ನು ಜನ ಚಪ್ಪಾಳೆ ತಟ್ತಾರೆ, ಭಾಳ ಒಳ್ಳೆ ಡೈಲಾಗ್ ಅಂತೇಳಿ. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು. ನಮಗೆ ಒಳ್ಳೆ ಬಟ್ಟೆ ಆಗಬೇಕಾದ್ರೆ ನಮಗೆ ಒಳಗೆ ಅಳುಕಿದೆ.
ಯಾಕಂದರೆ ನಮ್ಮ ಎಲ್ಲ ಜನರು, ನಮ್ಮ ಅಪ್ಪ ಅಮ್ಮ, ನಮ್ಮ ಇಡೀ ಖಾನ್ದಾನ್ ಒಳ್ಳೆ ಬಟ್ಟೆಗಳು ಹಾಕಿ ಚೆನ್ನಾಗಿ ಜಬರ್ದಸ್ತಾಗಿ ಖುಷಿಯಾಗಿ ಇದ್ದದ್ದು ಭಾಳ ಕಮ್ಮಿ. ಇದ್ರೂ ಹೊರಗಡೆ ಎಲ್ಲ ಹೋಗ್ಬೇಕಾದ್ರೆ ಭಾಳ ನಾಚ್ಕೋತಾರೆ. ಇವತ್ತು ಒಳ್ಳೆ ಬಟ್ಟೆ ಹಾಕ್ಬಿಟ್ಟಿದ್ದೀನಿ, ಯಾರು ಏನು ಅನ್ಕೋತಾರೋ ಏನು ಅನ್ಕೋತಾರೋ ಅಂತೇಳ್ಬಿಟ್ಟು. ಅವ್ನು ಯಾವನು ಏನಾದರೂ ಅಂದ್ಕೊಳ್ಳಿ, ನೀವು ಒಳ್ಳೆ ಬಟ್ಟೆ ಹಾಕಬೇಕು, ಜಬರ್ದಸ್ತಾಗಿರೋ ಬಟ್ಟೆನೇ ಹಾಕಬೇಕು. ನಿಮಗೆ ಖುಷಿಯಾಗಿರ್ತಕ್ಕಂಥ, ನಿಮಗೆ ಸಂತೋಷ ಆಗ್ತಂಥ ಬಟ್ಟೆಗಳು ನೀವು ಹಾಕಬೇಕು. ನಿಮಗೇನು ಅನಿಸುತ್ತೆ, ನಾವು ಇವತ್ತು ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ ನಮ್ಮ ಊರಲ್ಲಿ ನೋಡಿದಂಥವ್ರು ನೋಡಿದೆ, ಇವ್ರ ಅಪ್ಪನಿಗೆ ಪುಟ್ಗೋಸಿ ಗೊತ್ತಿರಲಿಲ್ಲ, ಈ ನನ್ನ ಮಗ ನೋಡ್ದ ಇನ್ಸರ್ಟ್ ಮಾಡ್ಕೊಂಡು ಬಲಗೈಗೆ ವಾಚ್ ಕಟ್ಕೊಂಡು ಬೂಟ್ ಹಾಕ್ಕೊಂಡು ನಡೀತಾ ಇದ್ದಾನೆ ಅಂತ ಹೇಳ್ತಾನೆ. ಅವನು ಅದಕ್ಕಿಂತ ಬೇರೆ ರೀತಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಅವನು ತೆಗಳ್ತಾ ಇದ್ದೇನೆ, ಸಿಟ್ಟು ಮಾಡ್ಕೋತದೆ ಅನಿಸ್ಬೋದು. ಅದು ನಿಜವಾದ ಹೊಗಳಿಕೆ ಅಂದರೆ ಅದೇನೆ. ಯಾಕಂದ್ರೆ ನಿಮ್ಮನ್ನು ಹೊಗಳೋದಕ್ಕೆ ಅವನಿಗೆ ಬೇರೆ ಪದಗಳಿಲ್ಲ. ಅವನಿಗೆ ಬೇರೆ ಎಲ್ಲರೂ ಹೊಗಳೋಂಗೆ ನಿಮ್ಮನ್ನು ಹೊಗಳಿ ಅದ್ಭುತವಾಗಿದೆಯಾ, ಚೆನ್ನಾಗಿದೆಯಾ, ಸ್ಮಾರ್ಟಾಗಿದೆಯಾ ಅಂತ ಹೇಳೋದಿಲ್ಲ ಅವನು. ನೀನು ಇದಕ್ಕೆ ಲಾಯಕ್ಕಿಲ್ಲ ಅಂತಲೇ ಅವನ ಫೀಲಿಂಗು, ಅವನು ಅದನ್ನೇ ಹೇಳ್ತಾನೆ. ಅವನು ನಿಮ್ಮನ್ನು ಹೀಯಾಳಿಸ್ತೀರ, ಕೋಪಿಸ್ಕೊಂಡ್ರೆ ಅದು ನಿಜವಾದ ಸರ್ಟಿಫಿಕೇಟ್ ನಿಮಗೆ. ನಿಮ್ಮನ್ನು ಅವನು ಮೆಚ್ಕೊಂಡ್ರೆ ಏನೋ ಎಡವಟ್ಟಾಗಿದೆ ಅಂತ ತಿಳ್ಕೊಬೇಕು. ಆದರೆ ಇಲ್ಲಿರ್ತಕ್ಕಂಥ ಮೇಲ್ಜಾತಿಗಳು ನಿಮ್ಮನ್ನು ಹೀಯಾಳಿಸಿದ್ರು, ನಿಮ್ಮ ಡ್ರೆಸ್ ಬಗ್ಗೆ ಏನಾದ್ರು ಮಾತಾಡಿದ್ರು ಅಂತ ಹೇಳಿದ್ರೆ ಅದು ನಿಜವಾದ ಸರ್ಟಿಫಿಕೇಟ್, ನಿಜವಾದ ಹೊಗಳಿಕೆ ಅದೇನೆ. ಅವ್ರು ನಿಮ್ಮನ್ನು ಹೊಗಳಕ್ಕೆ ಸಾಧ್ಯನೇ ಇಲ್ಲ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡ್ರೆಸ್ ಚೆನ್ನಾಗಿರಬೇಕು. ಈ ಡ್ರೆಸ್ ಹಾಕಿದ ತಕ್ಷಣ ನೀವು ಏನಿಲ್ಲ, ಒಗೆದಿರೋ ಬಟ್ಟೆ ಚೆನ್ನಾಗಿ ಐರನ್ ಮಾಡಿ ನೀವು ಬಟ್ಟೆ ಹಾಕ್ಕೊಂಡ ತಕ್ಷಣ ನೀವು ಸ್ವಲ್ಪ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಿಬಿಡುತ್ತೆ. ನಿಮ್ಮ ನಿಂತ್ಕೊಳ್ಳೋ ಸ್ಟೈಲು, ಕೂತ್ಕೊಳ್ಳೋ ಸ್ಟೈಲು ಚೇಂಜ್ ಆಗಿಬಿಡುತ್ತೆ. ಟೈ ಕಟ್ಟಿದ ಮೇಲೆ ನೀವು ತಲೆ ಬಗ್ಸಿ ಈಗ ನಡು ಬಗ್ಸಿ ಕೂತ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಟೈ ಕಟ್ಟಿದ ಮೇಲೆ ನಿಮ್ಮ ಕೂತ್ಕೆ ಅದು ಎತ್ತರಿಸೇ ನಿಲ್ಲಬೇಕು. ನಿಮ್ಮ ಭುಜಗಳು ಹಿಂದಕ್ಕೆ ಹೋಗುತ್ತೆ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಹಾಕಿರೋ ಬಟ್ಟೆ ಮತ್ತೆ 4-5 ಸತಿ ಹಾಕ್ತಾ ಹೋದರೆ ಮನಸ್ಸಲ್ಲಿ ಉಲ್ಲಾಸ ಇರೋದಿಲ್ಲ. ಹೊಸ ಬಟ್ಟೆ ಹಾಕಿ ಉಲ್ಲಾಸನೇ ಬಂದಿಲ್ಲ ಅಂತ ಹೇಳೋರು ಯಾರೂ ಇಲ್ಲವೇ ಇಲ್ಲ. ಹೊಸ ಬಟ್ಟೆ ಹಾಕಿದ ಕೂಡಲೇ ಮನಸ್ಸಲ್ಲಿ ಉಲ್ಲಾಸ ಬಂದೇ ಬರುತ್ತೆ. ಒಗೆದಿರೋ ಬಟ್ಟೆ ನೀಟಾಗಿ ಐರನ್ ಮಾಡಿ ಹಾಕಿದ್ರೆ ನಿಮಗೆ ಮನಸ್ಸಲ್ಲಿ ಒಂಥರ ಉಲ್ಲಾಸ ಆಗುತ್ತೆ, ಭಾಳ ಲವಲವಿಕೆಯಿಂದ ಇರ್ತೀರ. ಡ್ರೆಸ್ ಮೇಕ್ಸ್ ಎ ಬಿಗ್ ಇಂಪ್ಯಾಕ್ಟ್. ಡ್ರೆಸ್ ಈಸ್ ಮೋರ್ ಇಂಪಾರ್ಟೆಂಟ್. ಹಾಗೆಯೇ ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ನಿಮ್ಮ ಲ್ಯಾಂಗ್ವೇಜ್. ಯು ಶುಡ್ ರೀಟೋನ್ ಯುವರ್ ಪ್ರೊನೌನ್ಸಿಯೇಷನ್, ನಿಮ್ಮ ಉಚ್ಚಾರಣೆ. ನಮ್ಮ ಭಾಷೆಗೆ ಒಂದು ಉಚ್ಚಾರಣೆ ಇದೆ. ಆ ಉಚ್ಚಾರಣೆ ಭಾಳ ಸತಿ ಬೇರೆಯವ್ರು ಕೊಟ್ಟಿರೋದು, ನಾವು ಕಲ್ತ್ಕೊಂಡಿರೋದಲ್ಲ. ನಮ್ಮ ಭಾಷೆ ಅಲ್ಲ ಅದು, ಬೇರೆಯವ್ರ ಭಾಷೆ ಆಗಿರುತ್ತೆ. ಬೇರೆಯವ್ರಿಗೆ ಇಷ್ಟಪಡೋಂಗೆ, ಅವ್ರ ಮನಸ್ಸಿಗೆ ಒಪ್ಪೋಂಗೆ ಮಾತಾಡೋದನ್ನು ನಾವು ಅಭ್ಯಾಸ ಮಾಡ್ಕೊಂಡಿದ್ವಿ. ಇದೇನಂತ ಹೇಳಿದ್ರೆ, ಗುಲಾಮರು ಮಾಲೀಕರಿದ್ರೆ ಹೆಂಗೆ ಮಾತಾಡಬೇಕೋ ಆ ಭಾಷೆ ನಾವು ಕಲ್ತಿದ್ದೀವಿ. ಯು ಮಸ್ಟ್ ಗಿವ್ ಇಟ್ ಅಪ್. ಯು ಶುಡ್ ಸ್ಪೀಕ್ ದಿ ಲ್ಯಾಂಗ್ವೇಜ್ ಆಫ್ ಗವರ್ನಿಂಗ್ ಕ್ಲಾಸ್. ನನ್ನ ಜನ ಈ ದೇಶವನ್ನು ಆಳ್ತಕ್ಕಂಥ ಜನರಾಗಬೇಕು ಅಂತ ಬಾಬಾ ಸಾಹೇಬರು ಇಚ್ಛೆ ಪಟ್ಟಿದ್ರು. ಐ ವಾಂಟ್ ಟು ಸಿ ಮೈ ಪೀಪಲ್ ಆಸ್ ಎ ರೂಲಿಂಗ್ ಕ್ಲಾಸ್, ಶೇರಿಂಗ್ ದಿ ಪೊಲಿಟಿಕಲ್ ಪವರ್ ಇನ್ ಟರ್ಮ್ಸ್ ಆಫ್ ಈಕ್ವಾಲಿಟಿ ವಿತ್ ಅದರ್ಸ್. ಈ ಥರ ಎಲ್ಲ ಜನರ ಜೊತೆ ಅಧಿಕಾರವನ್ನು ಹಂಚ್ಕೊಂಡು, ರಾಜಕೀಯ ಅಧಿಕಾರವನ್ನು ಸಮನಾಗಿ ಹಂಚ್ಕೊಂಡು ನನ್ನ ಜನ ಆಳುವ ವರ್ಗ ಆಗುವುದನ್ನು ನಾನು ನೋಡಬೇಕಂತಿದ್ದೆ ಅಂತ ಹೇಳ್ತಾರೆ. ಆಳು ವರ್ಗ ಆಗಬೇಕಾದ್ರೆ ನಾನು ಆಳು ವರ್ಗ ಆಗ್ತೀನಿ ಅಂತಕ್ಕಂಥ ಭಾವನೆ ನಮ್ಮ ಬರಬೇಕು. ದೊರೆ ಆಗಕ್ಕೆ ಮೊದಲು ಅಟ್ಲೀಸ್ಟ್ ನಾನು ದೊರೆ ಆಗಬಲ್ಲೆ, ದೊರೆ ಆಗ್ತೀನಿ, ನಾನೊಬ್ಬ ದೊರೆ ಅನ್ನೋದನ್ನು ಹೇಳೋದನ್ನು ಕಲಿಬೇಕು. ನಾನು ದೊರೆ ವಂಶಕ್ಕೆ ಸೇರಿದವನು, ನಾನು ದೊರೆ ಮಗ ಅನ್ನೋ ಫೀಲಿಂಗ್ ಬರಬೇಕು ನಿಮಗೆ. ಆಗಲಿಲ್ಲ, ಅಟ್ಲೀಸ್ಟ್ ಮಾತಾಡ್ರಿ, ನಾನು ದೊರೆ ಆಗ್ತೀನಿ, ನಾನು ಆಳು ವರ್ಗ, ಐ ಆಮ್ ಅ ರೂಲಿಂಗ್ ಕ್ಲಾಸ್, ಐ ಆಮ್ ಅ ರೂಲರ್, ಐ ಬಿಲಾಂಗ್ ಟು ದಿ ಗ್ರೇಟ್ ಡೈನಾಸ್ಟಿ ಆಫ್ ಅಶೋಕ, ಅದನ್ನು ಹೇಳ್ರಿ. ಅದಕ್ಕಾಗಿಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದು. ಯು ಆರ್ ನಾಟ್ ಆರ್ಡಿನರಿ ಪೀಪಲ್, ಯು ಆರ್ ದ ಪೀಪಲ್ ಹೂ ರೂಲ್ಡ್ ದ ಮೋಸ್ಟ್ ಪಾರ್ಟ್ ಆಫ್ ದಿ ಏಷ್ಯಾ ಅಂತ ಹೇಳಿದ್ರು. ದ ಬಿಗ್ಗೆಸ್ಟ್ ಪಾರ್ಟ್ ಆಫ್ ಏಷ್ಯಾ ವಾಸ್ ರೂಲ್ಡ್ ಬೈ ಯುವರ್ ಆನ್ಸೆಸ್ಟರ್ಸ್. ಯು ಬಿಲಾಂಗ್ ಟು ದಟ್ ಗ್ರೇಟ್ ರೇಸ್. ನಿಮ್ಗೆ ಆ ಫೀಲಿಂಗ್ ಬರಲಿ. ಆಗೋದು ಬೇರೆ ಕತೆ, ಆಗುತ್ತೆ. ನೀವು ಹೇಳೋಕ್ಕೆ ಅಂಜ್ತಾ ಇದ್ರೆ ಏನು ಆಗೋದು ಯಾವಾಗ? ನೀವು ಹೇಳೋಕ್ಕೆ ಕಲೀರಿ ಮೊದಲು. ಎಸ್, ಐ ಆಮ್ ಇಂಟೆಲಿಜೆಂಟ್, ಐ ಆಮ್ ಪವರ್ಫುಲ್, ಐ ಆಮ್ ಬ್ರೈನಿ, ಐ ಆಮ್ ಕೇಪಬಲ್, ಐ ಆಮ್ ಸ್ಟ್ರಾಂಗ್. ಹೇಳ್ತಾ ಹೋಗ್ರಿ, ಒಂದಿನ ಆಗುತ್ತೆ ಅದು. ಯಾಕೆ ನೀವು ಯಾವುದನ್ನು ಹೇಳ್ತಾ ಇರ್ತೀರೋ ಅದೇ ಆಗೋದು. ಇದು ನಮ್ಮ ಭಾಷೆ. ನಮ್ಮ ಏನು ಹೇಳ್ತಾ ಇರ್ತೀವಿ, ಏನು ಮಾತಾಡ್ತಾ ಇರ್ತೀರಿ, ಅದು ಒಂದಿನ ಆಗ್ಬಿಡುತ್ತೆ. ಅದು ನೀವು ಧೈರ್ಯವಾಗಿ ಹೇಳ್ತಕ್ಕಂಥ ಮಾತನ್ನ ನಂಬಿ ಆ ನಂಬಿಕೆನ ನೀವು ಹೇಳ್ತಾ ಹೋಗ್ಬೇಕು. ಇಫ್ ಯು ಆರ್ ನಾಟ್ ಕನ್ವಿನ್ಸ್ಡ್ ಅಬೌಟ್ ಯುವರ್ ಸೆಲ್ಫ್, ಹೌ ಕ್ಯಾನ್ ದ ವರ್ಲ್ಡ್ ವಿಲ್ ಬಿ ಕನ್ವಿನ್ಸ್ಡ್ ಅಬೌಟ್ ಯು? ನೀವು ಏನು ಹೇಳಬೇಕಂತಿದ್ದೀರಾ ಅದು ನಿಮ್ಮ ಮನಸ್ಸು ಆಳದಿಂದ ಬರಲಿ. ಅದನ್ನು ನಿಮ್ಮ ಲ್ಯಾಂಗ್ವೇಜು ಚೇಂಜ್ ಆಗಬೇಕು. ಗುಲಾಮ ಭಾಷೆಯಿಂದ ದೊರೆಗಳ ಭಾಷೆಯಾಗಿ ಕನ್ವರ್ಟ್ ಆಗಬೇಕು.
ಬಿಕಾಸ್ ಯು ಆರ್ ನಾಟ್ ಆರ್ಡಿನರಿ ಪೀಪಲ್. ನಾವೇನು ತಿಳ್ಕೊಂಡಿದ್ದೀವಿ, ಬೇರೆಯವ್ರು ನಮ್ಗೆ ಹೇಳಿರೋದು, ಇವರೆಲ್ಲ ನಿರಾಶ್ರಿತರು, ಇವರೆಲ್ಲ ಬಡವರು, ಗತಿಗೆಟ್ಟವರು, ಊಟಕ್ಕೆ ಇಲ್ದಿರೋರು, ಸೇರು ಗಂಜಿಗೆ ಊರೂರು ತಿರುಗೋರು ನಾವು ಈ ಹಾಡುಗಳೆಲ್ಲ ಕೇಳಿದ್ದೀವಿ ನಾವು. ಇದ್ರ ಅವ್ರು ಹೇಳ್ತಾ ಅದಕ್ಕೆ ತಕ್ಕಂತೆ ಹಿನ್ನೆಲೆ, ಅದಕ್ಕೆ ತಕ್ಕಂಥ ಕಥೆಗಳನ್ನ ಸೃಷ್ಟಿ ಮಾಡಿ ಇದು ನಿಮ್ಮ ಕಥೆ ಅಂತ ಹೇಳ್ತಾ ಇದ್ದಾರೆ. ಆ ಕಥೆಗಳನ್ನ ನಂಬಿ ನಾವು ಅದಕ್ಕೆ ತಕ್ಕಂಥ ಭಾಷೆ, ಅದಕ್ಕೆ ತಕ್ಕಂಥ ಕಥೆಗಳನ್ನ ನಾವೂ ಸೃಷ್ಟಿ ಮಾಡ್ಕೊಂಡು ಹೋಗಿದ್ದೀವಿ. ಅವನು ಯಾರೋ ಯಾವಾಗಲೂ ಹೇಳಿದ್ರು, ಹಿಂದ್ಗಡೆ ನೀವು ಪಾರ್ಕೆ ಕಟ್ತಾಯಿದ್ರಿ, ಮುಂದ್ಗಡೆ ಕುಡಿಕೆ ಕಟ್ತಾಯಿದ್ರಿ, ಇದ್ದಿರಬಹುದು. ಆದರೆ ನಾನು ಅದನ್ನು ನಂಬೋಲ್ಲ. ಆಫ್ಟರ್ ಆಲ್ ಎವ್ರಿಥಿಂಗ್ ಈಸ್ ಇನ್ ಯುವರ್ ಮೆಮರಿ. ಯು ಚೂಸ್ ವಾಟ್ ಎವರ್ ದ ಮೆಮರಿ ಯು ವಾಂಟ್, ವಾಟ್ ಎವರ್ ದಟ್ ಎಂಪವರ್ಸ್ ಯು. ಆ ಥರ ಮೆಮರೀಸ್ನ ಬಿಟ್ಕೊಳ್ಳಿ. ನಿಮ್ಮ ನೆನಪುಗಳು, ನಿಮ್ಮ ಸ್ಮರಣೆ ಯಾವುದು ನಿನಗೆ ಶಕ್ತಿಯುತ ಸ್ಮರಣೆ ಅನಿಸುತ್ತೋ ಅದನ್ನು ಮಾತ್ರ ತೊಗೊಳ್ಳಿ. ಉಳಿದನ್ನು ಬಿಸಾಕ್ರಿ ಕಸ್ಬುಟ್ಟಿಗೆ. ಅದು ನಿಜಾನೋ ಸುಳ್ಳು ಯೋಚನೆ ಮಾಡಬೇಡ್ರಿ. ಯು ಜಸ್ಟ್ ಬಿಲೀವ್ ಇಟ್. ನನಗೆ ಯೋಗ ಗುರು ಒಬ್ಬರು ಹೇಳ್ತಾಯಿದ್ರು, ಬೆಳಗ್ಗೆ ಎದ್ದು ಕೂಡಲೇ ನೀನು 2 ಕೈನ ಕಣ್ಣು ಉಜ್ಜಿಕೊಂಡು ಆಮೇಲೆ ಕೈ ನೋಡಿ ಮುಖ ತೊಳ್ಕೊಂಡು ಬಂದು ನಾನೇ ರಾಜ ಅಂತ ಒಂದು 5 ನಿಮಿಷ ಅಂದ್ಕೊಳಪ್ಪ ನೀನು ಅಂತ. ಹಂಗಂದ್ರೆ ಏನಾಗುತ್ತೆ, ಇಡೀ ದಿನ ರಾಜನ ಥರ ಇರ್ತೀನಿ ನೀನು ಅಂದರು. ಇದನ್ನು ಯಾರು ಹೇಳಿದ? ಒಬ್ಬ ಯೋಗ ಗುರು ನನಗೆ ಹೇಳ್ಕೊಟ್ಟಿದ್ದು ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ 70 ವರ್ಷಗಳಿಂದ ಹೇಳಿದ್ದಾರೆ ಈ ಮಾತನ್ನ. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಫೀಲಿಂಗ್ಸ್. ದ ವರ್ಲ್ಡ್ ಈಸ್ ಆಸ್ ಯು ಥಿಂಕ್. ಇಡೀ ಜಗತ್ತು ನಿನ್ನ ಆಲೋಚನೆಗೆ ತಕ್ಕಂಗಿರುತ್ತೆ. ಸೊ ಅದು ಮಾತಿನಿಂದ ಶುರು ಆಗಲಿ. ಮಾತಾಡ್ತಾ ಆ ಮಾತುಗಳೇ ಚಿಂತನೆಯಾಗಿ ಕನ್ವರ್ಟ್ ಆಗುತ್ತೆ. ಎಲ್ಲರೂ ನಿಮ್ಮ ಚಿಂತನೆ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ, ನಿಮ್ಮ ಚಿಂತನೆಗಳು ಬದಲಾಯಿಸ್ಕೊಳ್ಳಿ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಸುಲಭವಾಗಿ ಅನ್ಕರಣೆ ಮಾಡೋದು ಅಂದರೆ ಡ್ರೆಸ್ಸಿಂದನೇ ಶುರು ಮಾಡಿರಿ. ಆಮೇಲೆ ನಿಧಾನಕ್ಕೆ ಭಾಷೆನ ಬೆಳೆಸ್ಕೊಳ್ರಿ. ಅದರ ನಂತರ ಚಿಂತನೆಗಳು ತನ್ನಷ್ಟು ತಾನೇ ಬದಲಾವಣೆ ಆಗುತ್ತೆ. ಒಳ್ಳೆ ಡ್ರೆಸ್ ಹಾಕ್ತಾರಂಗೆ ನಿಮ್ಮ ಸ್ಟೈಲ್, ನಿಂತ್ಕೊಳ್ಳೋ ಸ್ಟೈಲು ಚೇಂಜ್ ಆಗುತ್ತೆ, ಕೂತ್ಕೊಳ್ಳೋ ಸ್ಟೈಲು ಚೇಂಜ್ ಆಗುತ್ತೆ. ಹಾಗೆಯೇ ನಿಮ್ಮ ಮಾತೂ ಸಹಿತ ಬದಲಾವಣೆ ಆಗುತ್ತೆ. ಭಾಳ ಡೀಸೆಂಟಾಗಿ, ಭಾಳ ಅದ್ಭುತವಾಗಿ ಡ್ರೆಸ್ ಹಾಕ್ಕೊಂಡು ನೀವು ಹೊಲ್ಸು ಮಾತನ್ನು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಎಲ್ಲರೂ ಮಾತಾಡೋಂಗೆ ಕಚ್ಚಾ ಭಾಷೆ ನೀವು ಮಾತಾಡೋಕ್ಕೆ ಆಗೋದಿಲ್ಲ. ಅದ್ಭುತವಾದ ನಿಮ್ಮ ಭಾಷೆ ಬದಲಾವಣೆ ಆಗುತ್ತೆ. ಅದ್ಭುತವಾದ ಭಾಷೆಯನ್ನು ಮಾತಾಡ್ತಾ ನಿಮ್ಮ ಆಲೋಚನೆಗಳು ಅದ್ಭುತವಾಗುತ್ತೆ, ಶಕ್ತಿಯುತವಾಗುತ್ತೆ. ನನಗನ್ಸುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಇದುವೇ ಅತಿ ಮುಖ್ಯವಾದ ಸಂದೇಶ. ಚೇಂಜ್ ಯುವರ್ ಪರ್ಸ್ನಾಲಿಟಿ. ನಿಮ್ಮ ಡ್ರೆಸ್ಸಿಂದ ಶುರು ಮಾಡಿ. ಡ್ರೆಸ್ ಫ್ರೆಶ್ ಅಡ್ರೆಸ್. ನಿಮ್ಮ ಉಡುಪು ಭಾಳ ಶುದ್ಧವಾಗಿ ಇರಬೇಕಾಗಿರೋದು. ನಂತರ ನಿಮ್ಮ ಭಾಷೆ ಚೇಂಜ್ ಮಾಡ್ಕೊಳ್ಳಿ. ನಮಗೆ 30 ವರ್ಷದಲ್ಲಿ ಭಾಳ ಕೆಟ್ಟ ಡ್ರೆಸ್. ದಲಿತ ಅಂತ ಹೇಳಿದ್ರೆ, ಒಬ್ಬ ದಲಿತ ಹೋರಾಟಗಾರ ಅಂದರೆ ಹರ್ಕಲ್ ಬಟ್ಟೆ ಹಾಕ್ಕೊಂಡು, ಗುಂಡಿ ಚೆನ್ನಾಗಿರೋ ಗುಂಡಿ ಕಿತ್ತಾಕ್ಕೊಂಡು, ಕೊಳಕಾಗಿರೋ ಬಟ್ಟೆ ಹಾಕ್ಕೊಂಡು, ಹಲ್ಲು ತಿಕ್ಕದೆ, ಮುಖ ತೊಳಿದೆ, ಕಾಲಿಗೆ ಚಪ್ಪಲಿ, ಅರ್ಧವರೆ ಚಪ್ಪಲಿ ಹಾಕ್ಕೊಂಡು ಬರೋದು. ಯಾಕಂದರೆ ನಾವು ದಲಿತರೇ, ನಾವು ಇರೋದು ಹಿಂಗೆ, ನಾವು ಕೊಳಕರಾಗೆ ಇರಬೇಕು ಅಂತ ಹೇಳ್ತಾರೆ. ಅಬ್ಸಲ್ಯೂಟ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಭಾಷೆನೂ ಹಾಗೇನೆ. ದಲಿತರ ಭಾಷೆ ಅಂದರೆ ಅದು ಬಂಡಾಯದ ಭಾಷೆ, ಪ್ರತಿಭಟನೆ ಭಾಷೆ, ಗಲಾಟೆ ಭಾಷೆ, ಹೀಗೆ ಹೇಳ್ಕೊಂಬಂದಿದ್ದೀವಿ. ಅದು ಬೇಕಾಗಿಲ್ಲ. ಯುವರ್ ಲ್ಯಾಂಗ್ವೇಜ್ ಹೇಗಿರಬೇಕು ಅಂತೇಳಿದ್ರೆ, ವಿಚಾರ ಅದರಲ್ಲಿ ಗಟ್ಟಿಯಾಗಿರಲಿ, ಹೇಳ್ತಕ್ಕಂಥ ರೀತಿ ನಯವಾಗಿರಲಿ, ನಜುಕಾಗಿರಲಿ. ಆದರೆ ನಾವು ಕಲ್ತಿರೋದು ರಿವರ್ಸ್ ಆಗಿದೆ. ಮಾತಾಡೋದಾಗ ಭಾಳ ಗಡ್ಸಾಗಿ ಮಾತಾಡ್ತೀವಿ. ಅದರೊಳಗೆ ವಿಚಾರ ಏನೇ ಇದೆಯಾ, ಪ್ರಿನ್ಸಿಪಲ್ಸ್ ಏನೇ ಇದೆಯಾ, ಅದರಲ್ಲೇನೋ ಸತ್ವ ಇದೆ ಅಂದರೆ ಸತ್ವನೇ ಇರೋದಿಲ್ಲ. ಇದು ಬದಲಾವಣೆ ಆಗಬೇಕು. ಬದಲಾವಣೆ ಆಗೋದಂದರೆ ಬಾಬಾ ಸಾಹೇಬರ ಚಿಂತನೆಗಳು ನಮ್ಮಲ್ಲಿ ಮೈಗೂಡಬೇಕು. ಅದಕ್ಕೆ ಶುರು ಆಗೋದು ಎಲ್ಲಿಂದ ಅಂದರೆ, ಭಾಳ ಸಿಂಪಲ್ಲಾಗಿ ಅವರ ಡ್ರೆಸ್ಸಿಂದನೇ ಶುರು ಮಾಡಿರಿ. ಬಾಬಾ ಸಾಹೇಬ್ರ ಥರನೇ ಡ್ರೆಸ್ ಮಾಡಿರಿ. ನಂತರ ಬಾಬಾ ಸಾಹೇಬ್ರ ಥರನೇ ಮಾತಾಡ್ರಿ. ಅವ್ರ ಇಂಗ್ಲೀಷು ಸ್ಪೀಚ್ ಎಲ್ಲ ಸಿಗುತ್ತೆ ಈಗ ನೋಡಿ. ಆ ಇಂಗ್ಲೀಷ್ ಸ್ಪೀಚ್ ಎಷ್ಟು ಚೆನ್ನಾಗಿದೆ, ಅವ್ರ ಮರಾಠಿ ಭಾಷೆ ಎಷ್ಟು ಚೆನ್ನಾಗಿದೆ, ಎಷ್ಟು ಕೇಳೋದಕ್ಕೆ ಕಿವಿಗೆ ಇಂಪಾಗಿದೆ. ನಿಮ್ಮ ಮಾತು ಹೇಗಿರಬೇಕಂದ್ರೆ ಹೇಳ್ತಾರಲ್ಲ ದೊಡ್ಡವರು, ಲಿಂಗ ಮೆಚ್ಚಿ ಹೌದೌದು ಅನ್ನಬೇಕು. ಹಾಗಿರಬೇಕು ನಿಮ್ಮ ಭಾಷೆ. ನಿಮ್ಮ ಭಾಷೆ ಬದಲಾವಣೆ ಆಗ್ತಾಯಿದ್ರೆ ನ್ಯಾಚುರಲಾಗಿ ನಿಮ್ಮ ಚಿಂತನೆಗಳು ಸಹಿತ ಬದಲಾವಣೆ ಆಗುತ್ತೆ. ಹೀಗೆ ಬಾಬಾ ಸಾಹೇಬ್ರ ಹಂಗೆ ಆಗಬೇಕು. ಅನುಕರಣೆ ಮಾಡೋದು ತಪ್ಪು ಅಂತ ಕೆಲವರು ಹೇಳ್ತಾರೆ. ಅನುಕರಣೆ ಆರಂಭಕ್ಕೆ ಯಾವತ್ತೂ ಒಳ್ಳೆಯದು. ಇಮಿಟೇಷನ್ ಇಸ್ ಗುಡ್. ಫಸ್ಟ್ ಯು ಫೇಕ್ ಇಟ್, ದೆನ್ ಯು ಮೇಕ್ ಇಟ್. ನಿಮ್ಮ ಸ್ವಂತ ಶೈಲಿ ಬರಬೇಕಾದ್ರೂ ಸಹಿತ ಯಾರೋ ಒಬ್ಬರು ಶೈಲಿಯನ್ನು ನಿಮಗೆ ಇಷ್ಟವಾದವನ್ನ ಅನುಕರಿಸಬೇಕು. ನಮಗೆ ಬಾಬಾ ಸಾಹೇಬ್ರಿಗಿಂತ ದೊಡ್ಡ ರೋಲ್ ಮಾಡಲ್ ಅನುಕರಣೆ ಮಾಡೋದಕ್ಕೆ ಬೇರೆ ಯಾರಿದ್ದಾರೆ? ಸೊ ಫಾಲೋ ಬಾಬಾ ಸಾಹೇಬ್ ಅಂಬೇಡ್ಕರ್. ದೆನ್ ಯು ಕ್ಯಾನ್ ಡೆವಲಪ್ ಯುವರ್ ಓನ್ ಸ್ಟೈಲ್. ಆಗ ನಿಮ್ಮನ್ನು ನೋಡ್ತಾ ಜನ ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಥರನೇ ಮಾತಾಡ್ತಾ ಇದ್ದಾನೆ ಮನುಷ್ಯ. ಕ್ರಮೇಣ ಬರ್ತಾ ಬಾಬಾ ಸಾಹೇಬರ ಸ್ಟೈಲ್ನ,
ಅನ್ಕಣೆ ಮಾಡ್ತಾ ಇರೋದ್ರಿಂದ ನಿಮ್ಮ ಚಿಂತನೆಗಳು ಸಹಿತ ಬೇರೆಯವ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಆ್ಯಂಡ್ ಯು ವಿಲ್ ಆಲ್ಸೋ ಬಿಕಮ್ ಲೈಕ್ ಒನ್ ಆಫ್ ದಿ 1000 ಅಂಬೇಡ್ಕರೈಟ್ಸ್ ಹಾಗೇ ಆಗ್ತೀರ. ಸೊ ನಾವು ಅಂಬೇಡ್ಕರೀಕರಣ ಆಗೋದಕ್ಕೆ ನಮ್ಮ ಉಡುಪಿಂದ ಶುರು ಮಾಡೋಣ, ನಮ್ಮ ಭಾಷೆಯಿಂದ ಶುರು ಮಾಡೋಣ, ಆ ಮೂಲಕ ನಮ್ಮ ಚಿಂತನೆಗಳನ್ನು ಸಹಿತ ಫೈನಲ್ ಆಗಿ ಬದಲಾಯಿಸ್ಕೊಣ ಅಂತೇಳಿ ನನ್ನ ಮಾತನ್ನ ಇಲ್ಲಿ ಮುಕ್ತಾಯ ಮಾಡ್ತಾಯಿದ್ದೀನಿ. ತಮ್ಮೆಲ್ಲರಿಗೂ ಜೈ ಭೀಮ್, ಜೈ ಭಾರತ್, ಜೈ ಕಾಂಶೀರಾಮ್. ಮತ್ತೊಮ್ಮೆ 134ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ತಮ್ಮೆಲ್ಲರಿಗೂ ಶುಭಾಶಯಗಳು.